ನ್ಯಾಯಪರ. ಟೆಂಡರ್ ಮುಖಾಂತರ PPP ಮಾಡಲ್ ಅವರು ಯಾರು ಮಿಸಸ್ ಪ್ರಾತಾ ಮೀಟ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು, ಇವರಿಗೆ ಅದೇನೋ ಟೆಂಡರ್ ಮುಖಾಂತರ ಆಯ್ತಾ ಅಥವಾ ಅವ್ರ ಇನ್ವೆಸ್ಟ್ಮೆಂಟ್ ಏನಾದರೂ ಇದೆಯಾ? 20 ಎಕರೆ ಜಮೀನು ಮತ್ತು 44.63 ಕೋಟಿ ಸರ್ಕಾರದ ದುಡ್ಡು, ಇವೆರಡನ್ನೂ ಕೊಡಲಾಗಿದೆ ಅಲ್ಲಿ. ಇದು ನಮ್ಮ ಕುರಿಗಾರರಿಗಾಗಂತ ಬೆನಿಫಿಟ್ ಏನು? ಈಗ ನಮ್ಮ ಕುರಿಗಾಯಿಗಳ ಬೇಡಿಕೆ ಇದೆ, ಕನಿಷ್ಠ ಬೆಂಬಲ ಬೆಲೆ MSP ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೇಳಿ ಕನಿಷ್ಠ 500 ರೂಪಾಯಿ, ಅವರಿಗೆ 500 ರಿಂದ 600 ರೂಪಾಯಿ ಅವರಿಗೆ ಬೇಡಿಕೆ ಇದೆ. ಅದಕ್ಕೆ ಸರ್ಕಾರ ಯಾವ ಒಂದು ಭರವಸೆಯನ್ನು ನೀಡುತ್ತೆ? ಉತ್ತರ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ವದಾಗಾರ ಕಾಮಗಾರಿ ಮುಗಿದಿದೆ, ಇನ್ನೂ ಉದ್ಘಾಟನೆ ಆಗಿಲ್ಲ. ಸದ್ಯದಲ್ಲಿ ಉದ್ಘಾಟನೆ ಆಗುತ್ತೆ. ಅದರ ಉದ್ಘಾಟನೆಗೆ ಸಂಪೂರ್ಣವಾಗಿ ತಯಾರಿದೆ. ಫೆಬ್ರವರಿಗೆ ಕಾರ್ಯಾರಂಭ ಮಾಡುವಂಥ ಅದಕ್ಕೆ ಫೆಬ್ರವರಿ ಅಷ್ಟೊತ್ತಿಗೆ ಕಾರ್ಯಾರಂಭದ ಘಟ್ಟಕ್ಕೆ ಬಂದಿದೆ. ಸದ್ಯದಲ್ಲೇ ಏನೋ ಒಂದು ರಾಜ್ಯದಲ್ಲಿ ಮೊದಲನೇ ಅಬೆಟರ್ ಆಗಿರೋದ್ರಿಂದ ಏನು ಹೇಳ್ತಾರೆ, ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಅವರ ಸಮಯ ಕೇಳಿದ್ದೇವೆ. ಕೊಟ್ಟ ತಕ್ಷಣ ಇದನ್ನ ಉದ್ಘಾಟನೆ ಮಾಡ್ತೇವೆ. ಮೊದಲನೇದು ಈ ಥರ ಅತ್ಯಾಧುನಿಕವಾದಂತಹ ವದಾಗಾರ ಮಾಡಿರ್ತಕ್ಕಂಥದ್ದು. ಸಭಾಪತಿಗಳೇ, ಅನುಕೂಲ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾಮೂಲಿ ಬೇರೆ ಕಡೆ ಎಲ್ಲ ಅದನ್ನ ನಾವು ಮೆಷಿನ್ ಇಲ್ಲದೆ ಕೈಯಲ್ಲಿ ವಧೆ ಮಾಡೋದ್ರಿಂದ ಅದು ಸೈಂಟಿಫಿಕ್ ಸ್ಟ್ಯಾಂಡರ್ಡ್ಸ್ಗೆ ಬರೋದಿಲ್ಲ. ಅದು ಸುಮಾರು ಕಡೆ ನಾವು ಪ್ಯಾಕ್ ಮಾಡಬೇಕು, ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು, ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂದರೆ ಈ ಕೈಯಲ್ಲಿ ಮಾಡುವಂಥ ಮ್ಯಾನ್ಯುವಲ್ ಸಿಸ್ಟಮಲ್ಲಿ ಫೈಟೋಸ್ಯಾನಿಟರಿ ಸ್ಟ್ಯಾಂಡರ್ಡ್ಸು ಮೀಟು ಆಗೋದಿಲ್ಲ, ಅದು ನಾವು ಕಳಿಸ್ಲಿಕ್ಕೆ ಆಗೋದು ಇಲ್ಲ. ಸೊ ಸೈಂಟಿಫಿಕ್ ವದಾಗಾರ ಮಾಡುವುದರಿಂದ ಗುಣಮಟ್ಟ ಕಾಪಾಡ್ಬೋದು, ಹಾಗೂ ಅದನ್ನು ಅಲ್ಲೇ ಪ್ಯಾಕ್ ಮಾಡಿ ಎಲ್ಲಿಗೆ ಬೇಕಾದರೂ ನಾವು ರಾಜ್ಯದ ಒಳಗೆ ರಾಜ್ಯದ ಹೊರಗೆ ಎಲ್ಲಿಗೆ ಬೇಕಾದರೂ ಕಳಿಸ್ಬೋದು. ಸೊ ಈ ಸೈಂಟಿಫಿಕಲ್ಲಿ ಆದಾಗ ಒಳ್ಳೊಳ್ಳೆ ನಾಳೆ 5 ಸ್ಟಾರ್ ಹೋಟ್ಲಿಗೆ ನಾವು ಸಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸು ಇರಬೇಕಾಗತ್ತೆ. ಸೊ ಇದು ಮಾನ್ಯ ಸಭಾಪತಿಯವರೇ ಒಂದು 20 ವರ್ಷದಿಂದ ಬೇಡಿಕೆ. ಇದು ಆಧುನಿಕ ವದಾಗಾರ ಮಾಡಬೇಕು ಅನ್ನುವಂಥದ್ದು ಭಾಳ ಹಳೇ ಬೇಡಿಕೆ, ಅಂತಿಮವಾಗಿ ಒಂದು ಕಾರ್ಯರೂಪಕ್ಕೆ ಬಂದಿದೆ. ಸೊ ಇದು ಅನುಕೂಲ ಅನಾನುಕೂಲ ನೋಡಿಕೊಂಡು ಮುಂದೆ ಇನ್ನೂ ಈ ಥರದ್ದು ಹೆಚ್ಚಿಗೆ ಮಾಡುವಂಥದ್ರ ಕಡೆಗೂ ಕೂಡ ಗಮನ ಕೊಡ್ಬೋದು. ಖಂಡಿತವಾಗಿ ಇದು ರೈತರಿಗೆ ಅನುಕೂಲ ಆಗುತ್ತೆ. ನೀವು ನೇರವಾಗಿ ಏನು ಅನುಕೂಲ ಅಂದರೆ, ಮಾರ್ಕೆಟಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಅದು ರೈತರಿಗೂ ಅನುಕೂಲ ಆಗುತ್ತೆ, ಮಾರಾಟನೂ ಹೆಚ್ಚಾಗುತ್ತೆ, ಫಾಸ್ಟಾಗಿನೂ ಕೆಲಸ ಆಗುತ್ತೆ. ಈಗ ತಾವೇ ಯೋಚನೆ ಮಾಡಿ, 1500 ಕುರಿಯನ್ನು ಮೇಕೆಯನ್ನು ನಾವು ವಧೆ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಬೇಕು ಅಂದರೆ ಎಷ್ಟು ಸಮಯ ಆಗ್ತಿತ್ತು. ಅದನ್ನು ಈಗ ಫ್ಯಾಕ್ಟ್ರಿಯಲ್ಲಿ ಮಾಡುವುದರಿಂದ ಸೈಂಟಿಫಿಕ್ ಆಗೂ ಆಗುತ್ತೆ, ಹೈ ಸ್ಟ್ಯಾಂಡರ್ಡು ಇರುತ್ತೆ, ಭಾಳ ಸರಳವಾಗಿಯೂ ಕೆಲಸ ಆಗುತ್ತೆ. ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ನಮ್ಮ ಕುರಿ ಮಾಂಸಕ್ಕೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ ಸಭಾಪತಿಯವರೇ. ಸೊ ಹಾಗಾಗಿ ಖಂಡಿತ ಇದು ರೈತರಿಗೆ ಅನುಕೂಲ ಆಗುತ್ತೆ. ಟೆಂಡರ್ ಮುಖಾಂತರ PPP ಮುಖಾಂತರ ನಾವು ಕೊಟ್ಟಿದ್ದೇವೆ. ಸೊ ನೋಡೋಣ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಒಂದು ಟ್ರಯಲ್ ಇದು. ಇದರಲ್ಲಿ ನೀವು ಹೇಳ್ದಂಗೆ ಅವ್ರದ್ದು ನಾಳೆ ಇದರಲ್ಲಿ ಏನೋ ಅವ್ರಿಗೆ ಲಾಭ ಇದೆಯೋ ನಮಗೆ ಲಾಭ ಇದೆಯೋ ಅವ್ರಿಗೆ ನಷ್ಟ ಇದೆಯಾ ನೋಡಿಕೊಂಡು ನೆಕ್ಸ್ಟ್ ಬೇಕಾದರೆ PPP ಮಾಡೆಲನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋದ್ರ ಕಡೆಗೂ ಇದರ ಅನುಭವ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಈಗ ನಮ್ಮಲ್ಲಿ ವದಾಗಾರ ಬರ್ತಾ ಇದೆ, ಆದರೆ ಕುರಿ ಸಾಕಾಣಿಕೆಗೆ ಪೂರಕವಾದಂಥ ಜಾಗ ವಾತಾವರಣ ಇಲ್ಲ. ನಮ್ಮ ಕುರಿಗಾಯಿಗಳು ಹಾಸನ, ಶಿವಮೊಗ್ಗ, ಮಲೆನಾಡು ಕಡೆ ಪ್ರತಿ ವರ್ಷ ವಲಸೆ ಹೋಗ್ತಾರೆ, ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕೇಸ್ಗಳಾಗುತ್ತೆ. ಆ ರೈತರುಗಳು ತಮ್ಮ ಜಮೀನಿಗೆ ಬಂದು ಕುರಿ ಬೆಳೆ ಹಾಳು ಮಾಡ್ತು ಅಂತೇಳಿ ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ? ಜೊತೆಗೆ ಇಷ್ಟೊಂದು ಕನಿಷ್ಠ ಅಂದರೆ ಒಂದು 5000 ಕುಟುಂಬ ಶಿರಾ ತಾಲೂಕಿನಲ್ಲಿ ಇದನ್ನು ಒಂದು ಕಸುಬಾಗಿ ಅವಲಂಬಿಸ್ಕೊಂಡಿದೆ. ಆದರೆ ಇಲ್ಲಿವರೆಗೆ ಲೋನ್ ಸಿಕ್ಕಿರೋದು ಕೇವಲ 132 ಕುಟುಂಬಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿದೆ ಸರ್ಕಾರದ ಕಡೆಯಿಂದ, ಕೇವಲ 132 ಕುಟುಂಬಕ್ಕೆ. ಈಗ ಶಿರಾ ತಾಲೂಕು ಅತಿ ಹೆಚ್ಚು ಕುರಿಗಾಗಳು ಇರೋದ್ರಿಂದ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬಾರ್ದು? ಮತ್ತು ಈ ಕುರಿ ಮೇಯಿಸೋದಕ್ಕೆ ಜಾಗ ಇರೋವಂಥ ಗೋಮಾಳ, ಸೇಂದಿವನವನ್ನ ಯಾಕೆ ಉಳಿಸ್ತಾ ಇಲ್ಲ? ಒಂದು ಮುದಿಗೆರೆ ಕಾವಲಂತ ಜಾಗ ಇತ್ತು, 1000 ಎಕರೆ ಜಾಗ ಇತ್ತು, ಅದೆಲ್ಲ ಸರ್ಕಾರ ಅಕ್ವೈರ್ ಮಾಡ್ಕೊಂತು. ಮಾನ್ಯ ಸಭಾಪತಿಯವರೇ, ಶಿರಾ ತಾಲೂಕಿಗೆ ಹೆಚ್ಚಿನ ಪ್ರೋತ್ಸಾಹ
ಘಟಕಗಳನ್ನು ಯೂನಿಟ್ಸನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅವರು ಕೇಳೋದು ಸರಿ ಇದೆ. ನಾನು ಕೂಡ ಅಧಿಕಾರಿಗಳಿಗೆ ಹೇಳ್ತೇನೆ, ಬರುವ ವರ್ಷದಿಂದ ಶಿರಾ ತಾಲೂಕಲ್ಲಿ ಸ್ವಾಭಾವಿಕವಾಗಿ ಹೆಚ್ಚಿನ ಕುರಿ ಸಾಕುವಂಥ ವ್ಯವಸ್ಥೆ ವಾಡಿಕೆ ಇರೋದ್ರಿಂದ ಖಂಡಿತವಾಗಿ ಅವ್ರ ತಾಲೂಕಿಗೆ ಹೆಚ್ಚಿಗೆ ಕೊಡುವಂತ ಇದ್ದೇನೆ. ರಾಜಕೀಯ ಅನುಭವದಲ್ಲೂ ಕೂಡ ಹೇಳ್ತಾ ಇದ್ದೇನೆ. ಹಾಗಾಗಿ ಇರೋದ್ರಲ್ಲಿ ಸ್ವಲ್ಪ ಬೆಟರ್ ಅಂದರೆ ಕುರಿ ಸಾಕಾಣಿಕೆ. ಅದಕ್ಕೆ ಸರ್ಕಾರನೂ ಕೂಡ ಏನು ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ನಾವು ಬದ್ಧ ಇದ್ದೇವೆ. ಅವರು ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ ಅಥವಾ ಆತಂಕ ಹೇಳಿದ್ದಾರೆ. ಬೇರೆ ಕಡೆ ಹೋದಾಗ ಕುರಿ ಸಾಕೋರ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇದೆ ಅಂತ. ಇದು ಖಂಡಿತ ನಮ್ಮ ಗಮನಕ್ಕೆ ಬಂದಿಲ್ಲ. ಅವರು ಏನೋ ಅಂತ ಉದಾಹರಣೆ ಇದ್ರೆ ಕೊಟ್ರೆ ನಾವು ಅಧಿಕಾರಿಗಳ ಜೊತೆ ಅಲ್ಲಿ ಸ್ಥಳೀಯವಾಗಿ ಮಾತಾಡಿ ಖಂಡಿತವಾಗಿ ನಾವು ಅದನ್ನ ತಗೊಳ್ತೇವೆ, ಅದು ಮಾತಾಡ್ತೇವೆ. ಮುಂದುವರೆದು ಇಲಾಖೆಯಲ್ಲಿ ಈ ಕುರಿಗಾಹಿಗಳ ಮೇಲೆ ಆಗುವಂತ ಏನಾದರೂ ಹಲ್ಲೆಗಳು ಅತ್ಯಾಚಾರಗಳನ್ನು ತಪ್ಪಿಸ್ಲಿಕ್ಕೆ ಒಂದು ಕಾನೂನನ್ನು ಕೂಡ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ಸರ್ಕಾರದಲ್ಲಿ ಇದೆ ಸಭಾಪತಿಯವರೇ. ಅದನ್ನ ಆದಷ್ಟು ಶೀಘ್ರ ಕಾನೂನಿಗೂ ನಾವು ಮುಂದೆ ಹೆಜ್ಜೆಯನ್ನ ಇಡ್ತೇವೆ. ತಾವು ಸಭಾಪತಿಗಳೇ MSP ಬಗ್ಗೆ ಮಾನ್ಯ ಸಚಿವರೇ, ಸರ್ ಒಂದು 500 ರೂಪಾಯಿ ರೇಟ್ ಆದ್ರೂ ಕೊಡೋದಕ್ಕೆ ಮಾಡ್ಬೇಕಲ್ಲ ಸರ್? ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸರ್ಕಾರದ ಗಮನದಲ್ಲಿದೆ. ಇದು ಕೆಲವು ಹಲ್ಲೆಗಳಾಗಿರೋದು, ಅದಕ್ಕೆ ಕಾನೂನು ಮಾಡ್ತೇವೆ. ಅವಕಾಶಕ್ಕೆ ಧನ್ಯವಾದಗಳು ಸಭಾಪತಿಗಳು.